ಹೇ ಆಲ್ ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮಗೆ ಮುಂಚೆನೇ ಪ್ರಾಮಿಸ್ ಮಾಡಿರೋ ಹಾಗೆಯೇ ಇಲ್ಲಿ ಅಮೆರಿಕನ್ ಸ್ಟೋರ್ ಹ್ಯಾರಿಸ್ ಥಿಯೇಟರ್ದು ನಾನು ಟೂರ್ ಮಾಡ್ತೀನಿ ಅಂತ ಹೇಳಿದೆ. ಬನ್ನಿ ಇವತ್ತು ನೋಡೋಣ. ಸೊ ನಾನು ಇಲ್ಲಿ ಏನು ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ, ಟೂರ್ ಮಾಡ್ತಾ ಮಾಡ್ತಾನೆ ಈ ಒಂದು ಸೂಪರ್ ಮಾರ್ಕೆಟ್ದು ಹಿಸ್ಟ್ರಿ ಕೂಡ ಹೇಳೋಣ, ಹಾಗೆಯೇ ಕೆಲವೊಂದು ಫ್ಯಾಕ್ಟ್ಸ್ ಕೂಡ ನಿಮ್ಮ ಮುಂದೆ ಇಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಒಂದೊಂದಾಗಿ ನೋಡೋಣ ಇವಾಗ. ಹ್ಯಾರಿಸ್ ಥಿಯೇಟರ್ ಅನ್ನೋ ಸ್ಟೋರ್ ಇದೆಯಲ್ಲ, ಇದು ಆ್ಯಕ್ಚುಲಿ ಇಬ್ಬರ ಹೆಸರ ಲಾಸ್ಟ್ ನೇಮ್ಸ್ ಇದೆ. ಇದು ಸ್ಟಾರ್ಟ್ ಆಗಿದ್ದು 1960ಯಲ್ಲಿ. ಸೊ ಹಾಗಾಗಿ ಈಗ 64 ವರ್ಷ ಆಯಿತು ಇದು ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಆಗಿ. ಸೊ ಈಗ ಹ್ಯಾರಿಸ್ ಥಿಯೇಟರ್ ಅಂತ ಅನ್ನೋದು ಇಬ್ಬರ ಲಾಸ್ಟ್ ನೇಮ್ಸ್ ಅಂತ ಹೇಳಿದ್ನಲ್ವ ನಾನು. ಇವರು 1960ಸಲ್ಲಿ ಇಬ್ಬರು ಮರ್ಜ್ ಮಾಡಿಕೊಂಡು ಈ ಸೂಪರ್ ಮಾರ್ಕೆಟ್ನ ತೆಗಿತಾರೆ. ಬಟ್ ಅದಕ್ಕಿಂತ ಮುಂಚೆ ಇವರಿಬ್ಬರದ್ದು ಸಪ್ರೇಟಾಗಿ ಸ್ಟೋರ್ಸ್ಗಳು ಇರುತ್ತೆ. ಹ್ಯಾರಿಸ್ ಅವ್ರದ್ದು ಹ್ಯಾರಿಸ್ ಸೂಪರ್ ಮಾರ್ಕೆಟ್ ಅಂತ ಇರುತ್ತೆ, ಅಲ್ಲಿ ಬರೀ ಡ್ರೈ ಗ್ರಾಸರೀಸ್ನಷ್ಟೇ ಮಾರ್ತಾ ಇರ್ತಾರೆ. ಟೀಟರ್ಸ್ ಅವ್ರದ್ದು ಟೀಟರ್ಸ್ ಫುಡ್ ಮಾರ್ಟ್ ಅಂತ ಇರುತ್ತೆ. ಅವರು ಫಾರ್ಮಸಿ ಇರುತ್ತೆ ಅವ್ರದ್ದು, ಅಂದರೆ ಡ್ರಗ್ ಸ್ಟೋರ್ ಅಂತಲೂ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ನಾವು ಮೆಡಿಕಲ್ ಸ್ಟೋರ್ ಅಂತ ಹೇಳ್ತೀವಲ್ಲ, ಸೊ ಆ ಥರದ ಬಿಸ್ನೆಸ್ ಇವ್ರದ್ದಿರುತ್ತೆ. ಸೊ ಇವರಿಬ್ಬರು ಸಪ್ರೇಟಾಗಿ ಬಿಸ್ನೆಸ್ ಮಾಡ್ತಿರುವಾಗ ಇದು ಎಲ್ಲ ಆಗಿರೋದು ಸೆಕೆಂಡ್ ವರ್ಲ್ಡ್ ವಾರ್ಗಿಂತ ಮುಂಚೆ. ಅವ್ರದ್ದೆಲ್ಲ ಒಬ್ರದ್ದು ಟೀಟರ್ ಅವ್ರದ್ದು 1939ಅಲ್ಲಿ ಸ್ಟಾರ್ಟ್ ಆದರೆ, ಹ್ಯಾರಿಸ್ ಅವ್ರದ್ದು 1936ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಇವ್ರದ್ದೆಲ್ಲ ಮೇನ್ ಬ್ರಾಂಚಸ್ ಎಲ್ಲ ಬಂದ್ಬಿಟ್ಟು ನಾರ್ತ್ ಕೆರೋಲಿನಾ ಅನ್ನೋ ಸ್ಟೇಟಲ್ಲಿ ಕೂಡ ಇರುತ್ತೆ. ಸೊ ನಾನು ಇಲ್ಲಿ ಏನಕ್ಕೆ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದೆ ಅಂತಂದರೆ, ಅದಕ್ಕಿಂತ ಮುಂಚೆ ರೆಫ್ರಿಜಿರೇಟರ್ ಆಗಲಿ ಅಥವಾ ಫ್ರೀಝರ್ ಆಗಲಿ ಯಾವುದೂ ಇರಲಿಲ್ಲ, ಫುಡ್ಡನ್ನು ಜಾಸ್ತಿ ರಿಸರ್ವ್ ಮಾಡಿ ಇಡಬೇಕು ಅಂತಂದರೆ. ಸೊ ಹಾಗಾಗಿನೇ ಇವ್ರದ್ದು ಒಂದು ಬಿಸ್ನೆಸ್ ಏನಂದರೆ ಒಂದು ಲಿಮಿಟೆಡಲ್ಲೇ ಇತ್ತು ಅಂತ ಹೇಳ್ಬೋದು. ಅಂದರೆ ಡ್ರೈ ಗ್ರಾಸರೀಸ್ನ ಅಷ್ಟೇ ಮಾರ್ತಾಯಿದ್ರು ಅಲ್ವಾ ಹ್ಯಾರಿಸ್ ಸೂಪರ್ ಮಾರ್ಕೆಟಲ್ಲಿ. ಅದಾದಮೇಲೆ ಒಂದೊಂದಾಗಿ ಹೇಗೆ ಆ್ಯಡ್ ಮಾಡ್ಕೊತಾ ಹೋದರು ಅಂತ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಈ ಸೂಪರ್ ಮಾರ್ಕೆಟಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಅದಾದಮೇಲೆ ಕಂಪೇರ್ ಮಾಡ್ಕೊಳ್ಳೋಣ ನಾವು. ಈಗ ಇಲ್ಲಿ ಬೇಕರಿ ಸೆಕ್ಷನ್ ಇದೆ, ಡೈರಿ ಇದೆ, ಆಮೇಲೆ ಡೈಲಿ ಪ್ರಾಡಕ್ಟ್ಸ್ ಇದೆ, ಫ್ರೋಝನ್ ಫುಡ್ಸ್ ಇದೆ, ಗ್ರಾಸರೀಸ್ ಇರ್ಬೋದು, ಫಾರ್ಮಸಿ, ಮೀಟ್ ಆಗಿರ್ಬೋದು, ಸೀ ಫುಡ್ ಆಗಿರ್ಬೋದು, ಸ್ನ್ಯಾಕ್ಸ್ ಮತ್ತು ಫ್ರೆಶ್ ಫ್ಲವರ್ಸ್ ಈ ಥರದ್ದೆಲ್ಲ ಇದೆ. ಹಾಗೆಯೇ ಈ ಸ್ಟೋರ್ ಒಳಗಡೆ ಸ್ಟಾರ್ಬಕ್ಸ್ ಅನ್ನೋ ಕಾಫಿ ಶಾಪ್ ಕೂಡ ಇದೆ. ಸೊ ನಾನು ಹೇಳ್ತಿರೋ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸನ್ನು ನಾವು ರೆಫ್ರಿಜರೇಟ್ ಮಾಡಿ ಇಡುವಂಥದ್ದನ್ನು ಜಾಸ್ತಿನೇ ಇದೆ ಇಲ್ಲಿ. ಸೊ ಹಾಗಾಗಿ ಆಫ್ಟರ್ 1960ಸಲ್ಲಿ ಇವರು ಇದನ್ನೆಲ್ಲ ಫೆಸಿಲಿಟೀಸ್ನ ಮಾಡಿಕೊಂಡು ಈ ಥರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಇದನ್ನೆಲ್ಲ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೂ ಇವರು ಒಬ್ಬರನ್ನೇ ಮಾಡೋಕ್ಕೆ ಸಾಧ್ಯ ಆಗಲ್ಲಲ್ವಾ. ಸೊ ಹಾಗಾಗಿ ಟೀಟರ್ ಅನ್ನೋ ಒಂದು ಫುಡ್ ಮಾರ್ಟ್ ಜೊತೆ ಅವರು ಮರ್ಜ್ ಆಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಈಗ ಇವರು ಯಾವ್ಯಾವ ಸ್ಟೇಟಲ್ಲಿ ಇವ್ರದ್ದೆಲ್ಲ ಸರ್ವಿಸ್ ಇದೆ ಅಂತಂದರೆ, ಸೌತ್ ಅಟ್ಲಾಂಟಿಕ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಒಂದು 7 ಸ್ಟೇಟ್ಸ್ ಇನ್ಕ್ಲೂಡ್ ಆಗುತ್ತೆ. ಅದು ಎಲ್ಲ ಯಾವ್ದ್ಯಾವುದು ಅಂತಂದರೆ ಕೆರೋಲಿನಾ ಸ್ಟೇಟ್ಸ್ ಅಂತ ಹೇಳ್ತಾರೆ. ಅಂದರೆ ನಾರ್ತ್ ಕೆರೋಲಿನಾ ಆಗಿರ್ಬೋದು, ಸೌತ್ ಕೆರೋಲಿನಾ, ಹಾಗೆಯೇ ಡೆಲಾವೇರ್, ಜಾರ್ಜಿಯಾ, ಮತ್ತು ವರ್ಜಿನಿಯಾ, ಮೇರಿಲ್ಯಾಂಡ್, ಫ್ಲಾರಿಡಾ. ಇದನ್ನು ಬಿಟ್ಟು ಮತ್ತು ವಾಷಿಂಗ್ಟನ್ DC, ಈ ಒಂದು 8 ಸ್ಟೇಟಲ್ಲಿ ಇವರು ಸ್ಟೋರ್ಸ್ಗಳೆಲ್ಲ ಇದೆ ಇವಾಗ. ಹಾಗೆಯೇ ನೋಡೋದಾದರೆ ಆ್ಯಸ್ ಆಫ್ ನೌ ಅವ್ರದ್ದು 261 ಸ್ಟೋರ್ಸ್ ಇದೆ. ಹಾಗೆಯೇ ನಂಬರ್ ಆಫ್ ಎಂಪ್ಲಾಯ್ಸ್ ಬಂದು 35,000 ಮೇಲೆ ಇದ್ದಾರೆ. ಬನ್ನಿ ಇವಾಗ ಸ್ಟೋರ್ಸಲ್ಲೆಲ್ಲ ಏನೇನು ಸಿಗುತ್ತೆ ಅಂತ ಅನ್ನೋದನ್ನು ಮಾತಾಡೋಣ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಹಿಸ್ಟ್ರಿ ಆಮೇಲೆ ಹೇಳ್ತೀನಿ ನಾನು. ಈ ಸ್ಟೋರ್ಸ್ಗೆ ಬರ್ತಾ ಇದ್ದ ಹಾಗೆಯೇ ವೆಜೀಸ್ ಆ್ಯಂಡ್ ಫ್ರೂಟ್ಸ್ ಸೆಕ್ಷನ್ ಇದೆ. ಹಾಗೆಯೇ ನಾನು ಹೇಳಿದಾಗೆ ಬೇಕರಿ ಸೆಕ್ಷನ್ ಆಗಿರ್ಬೋದು, ಮತ್ತು ಮೀಟ್ ಮತ್ತು ಫಿಶ್ ಆ ಥರದ್ದೆಲ್ಲ ಸೀ ಫುಡ್ಡೆಲ್ಲ ಸಿಗುತ್ತೆ. ಮೀಟ್ ಅಂತ ಬಂದಾಗ ಫ್ರೆಶ್ ಮೀಟನ್ನು ಸಿಗುತ್ತೆ, ಹಾಗೆಯೇ ಫ್ರೋಝನ್ ಮೀಟನ್ನು ಸಿಗುತ್ತೆ, ಮತ್ತು ಫಿಶ್ ಕೂಡ ಫ್ರೆಶ್ ಫಿಶ್ ಸಿಗುತ್ತೆ, ಹಾಗೆಯೇ ಫ್ರೋಝನ್ ಫಿಶ್ಶು ಸಿಗುತ್ತೆ. ಇಲ್ಲಾಂದರೆ ರೆಡಿಮೇಡ್ ಪ್ಯಾಕ್ಸ್ ಇರುತ್ತೆ, ಆ್ಯಕ್ಚುಲಿ ರೆಡಿ ಟು ಕುಕ್ ಥರ ಇರುತ್ತೆ. ನಮಗೆ ಇಲ್ಲಿ US ಬಂದಾಗ ಈ ಥರ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟಲ್ಲಿ ತುಂಬಾ ವೆರೈಟಿ ನೋಡೋಕ್ಕೆ ಸಿಗುತ್ತೆ. ಸ್ಪೆಷಲಿ ಇಲ್ಲಿ ಮೀಟನ್ನು ಜಾಸ್ತಿ ತಿಂತಾರಲ್ವ, ವೆರೈಟಿ ಮೀಟನ್ನು ನೋಡೋದಕ್ಕೆ ಸಿಕ್ತು ನನಗೆ. ನಾನು ಇಂಡಿಯಾದಲ್ಲಿದ್ದಾಗ ಇಷ್ಟೊಂದು ಮೀಟನ್ನು ನೋಡಿರಲೇ ಇಲ್ಲ, ಆಪ್ಷನ್ಸ್ ಎಲ್ಲ. ಹಾಗೆಯೇ ಇದ್ರ ಜೊತೆ ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ, ಇಲ್ಲಿ ಲಂಚ್ ಪ್ಯಾಕ್ಸ್ ಇರುತ್ತೆ, ಆ್ಯಕ್ಚುಲಿ ರೆಡಿ ಟು ಈಟ್ ಅನ್ನೋ ಥರ. ಅದು ಒಂದು $7-8 ಹಂಗೆ ಇರುತ್ತೆ. ಬಟ್ ಬ್ಯಾಲೆನ್ಸ್ಡ್ ಫುಡ್ ಥರ ಇರುತ್ತೆ. ಆ್ಯಕ್ಚುಲಿ ನಮಗೆ ಕಾರ್ಬ್ಸ್, ಪ್ರೋಟೀನ್ ಮತ್ತು ಫ್ರೂಟ್ಸ್, ವೆಜ್ಜೀಸ್ ಎಲ್ಲ ಮಿಕ್ಸ್ ಆಗಿರೋ ಅಂಥದ್ದು ಇರುತ್ತೆ. ಆ ಥರದ್ದೆಲ್ಲ ಈ ಥರ ಸೂಪರ್ ಮಾರ್ಕೆಟ್ಸ್ ಎಲ್ಲ ಸ್ವಲ್ಪ ಆಫೀಸ್ ಹತ್ರನೂ ಇರುತ್ತೆ. ಸೊ ನಾವೇನಾದರೂ ಲಂಚ್ ಔಟ್ಸೈಡ್ ತಿನ್ನಬೇಕು ಅಂತ ಇದ್ದರೆ ಈ ಥರ ಸೂಪರ್ ಮಾರ್ಕೆಟಲ್ಲಿ ಹೋಗಿನೇ ಅದನ್ನು ನಾವು ಪಿಕ್ ಮಾಡ್ಬೋದು.
ಇದ್ರ ಜೊತೆಗೇನೆ ಇಲ್ಲಿ ಬೇಬಿ ಸೆಕ್ಷನ್ನು ಸಪ್ರೇಟ್ ಇದೆ. ಅಲ್ಲೂ ಬೇಬಿಗೂ ಅಥವಾ ಟಾಡ್ಲರ್ಸ್‌ಗೆ ಬೇಕಾಗುವಂಥ ರೆಡಿ ಟು ಈಟ್ ಫುಡ್ ಅಂತ ತುಂಬಾ ಆಪ್ಷನ್ ಸಿಗುತ್ತೆ. ಅದನ್ನು ಡೀಟೇಲಾಗಿ ನಾನು ಯಾವ್ದಾರ ಮುಂದಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಪೆಟ್ ಸೆಕ್ಷನ್ ಅಂತ ಹೇಳ್ಬೋದು. ಅಂದರೆ ಸಾಕು ಪ್ರಾಣಿಗಳಿಗೆ ಬೇಕಾಗುವಂಥ ಎಲ್ಲ ಪ್ರಾಡಕ್ಟ್ಸನ್ನು ಇಲ್ಲಿ ಸಿಗುತ್ತೆ. ಸ್ಪೆಷಲಿ ಪೆಟ್‌ಗೆ ಬೇಕಾಗುವಂಥ ಫುಡ್ ಆಗಿರ್ಬೋದು, ಗ್ರೂಮಿಂಗ್ ಕಿಟ್ಸ್ ಆಗಿರ್ಬೋದು, ಮತ್ತು ಅದಕ್ಕೆ ಬಟ್ಟೆಗಳನ್ನು ಹಾಕೋದಾಗಿರ್ಬೋದು, ಅಥವಾ ಅವರು ಪೆಟ್‌ಗಳ್ಗೆ ನಾವು ಮಲಗಿಸ್ಬೇಕು ಅಂತಂದರೆ ಅದಕ್ಕೆ ಒಂದು ಕ್ರಿಬ್ ಅಂತ ಇರುತ್ತೆ, ಮತ್ತು ಬೆಡ್ಡಿಂಗ್ ಸೆಕ್ಷನ್ ಅಂತ ಇರುತ್ತೆ. ಆ, ಅದು ನಾನು ಅಷ್ಟೊಂದು ನೋಡಿರಲಿಲ್ಲ ಮುಂಚೆ. ಬಟ್ ಇಲ್ಲಿ ಯು ಎಸ್ಸಿಗೆ ಬಂದಾಗ ನಾನು ಯಾವುದೇ ಸ್ಟೋರ್ಗೆ ಹೋದ್ರೂ ಆ ಪೆಟ್ ಸೆಕ್ಷನ್ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ಲಿ ನಾನು. ಆ, ಆಮೇಲೆ ಪೆಟ್ಟಿಗೆ ಬೇಕಾಗುವಂಥ ಫುಡ್ ಪ್ರಾಡಕ್ಟ್ಸ್ ತುಂಬ ವೆರೈಟಿ ಇದೆ. ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ನಿಮಗೆ ಯಾವಾಗಾದರೂ ತೋರಿಸ್ತೀನಿ. ಸೊ ಈಗ ನಾವು ನೋಡ್ತಾ ಇರೋದು ಬ್ಯೂಟಿ ಆ್ಯಂಡ್ ಹೆಲ್ತ್ ಸೆಕ್ಷನ್. ನೋಡ್ಬೋದು ಸಿಕ್ಕಾಪಟ್ಟೆ ವೆರೈಟಿ ಪ್ರಾಡಕ್ಟ್ಸ್ ಎಲ್ಲ ಇದೆ. ನಾನು ಯೂಶ್ವಲಾಗಿ ಸೆರೆವಾ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಇವಾಗ. ಆ್ಯಸ್ ಆಫ್ ನಾವು ಕ್ಲೆನ್ಸರ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಮತ್ತು ಬಾಡಿ ವಾಶ್ ಆಗಿರ್ಬೋದು, ಎಲ್ಲ ಈ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಟಾಫಿಲ್ ಅನ್ನೋ ಒಂದು ಪ್ರಾಡಕ್ಟ್ ಕೂಡ ತುಂಬ ಪಾಪ್ಯುಲರ್ ಇಲ್ಲಿ. ನಾನು ನೋಟಿಸ್ ಮಾಡಿದ್ದೀನಿ ಇಂಡಿಯಾದಲ್ಲಿ ಕೂಡ ಈ ಪ್ರಾಡಕ್ಟ್ ಸಿಗುತ್ತೆ. ಹಾಗೆಯೇ ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ತುಂಬಾ ಈಗ ಇಂಡಿಯಾದಲ್ಲಿ ಕೂಡ ಅವೈಲೇಬಲ್ ಇದೆ. ಅದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಈಗ ಸ್ವಲ್ಪ ಮತ್ತೆ ಹಿಂದಕ್ಕೆ ಹೋಗಿ ಬರೋಣ. ಇನ್ನೊಂದು ಸ್ವಲ್ಪ ಹಿಸ್ಟ್ರಿ ಇದೆ, ಅದನ್ನ ತಿಳ್ಕೊಂಬರೋಣ. ಸೊ ನಮಗೀಗ ಗೊತ್ತಿರೋ ಹಾಗೇ ಇದು ಹ್ಯಾರಿಸ್ ಟೀಟರ್ ಅಂತ ಇದೆ ಅಲ್ವಾ. ಅದಕ್ಕಿಂತ ಮುಂಚೆ ಹ್ಯಾರಿಸ್ ಅವ್ರದ್ದು ಬೇರೆ, ಟೀಟರ್ ಅವ್ರದ್ದು ಬೇರೆ ಒಂದು ಸ್ಮಾಲ್ ಸ್ಕೇಲಲ್ಲಿ ಬಿಸ್ನೆಸ್ ನಡೀತಾ ಇರುತ್ತಲ್ವ. ಇದೆಲ್ಲ ಒಂಥರ ಫ್ಯಾಮಿಲಿ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಅಂದರೆ ಎರಡೂ ಕಡೆಯಿಂದನೂ ಫ್ಯಾಮಿಲಿ ಮೆಂಬರ್ಸನ್ನೇ ಸೇರಿಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಹೇಗೆ ಅಂತಂದರೆ ಕ್ಯಾಶಿಯರ್ ಕೆಲಸ ಆಗಿರ್ಬೋದು, ಪ್ರಾಡಕ್ಟ್ಸ್ನ ರೀಸ್ಟಾಕ್ ಮಾಡೋದಾಗಿರ್ಬೋದು, ಅಥವಾ ಸ್ಟೋರ್ನ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು. ಫ್ಯಾಮಿಲಿ ಬಿಸ್ನೆಸ್ ಅಂದಾಗ ಎಲ್ಲರೂ ಸೇರಿನೇ ಮಾಡಬೇಕಾಗುತ್ತಲ್ಲ, ಸೊ ಆ ಥರ ನಡೀತಾ ಇರುತ್ತೆ. ಒನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಹ್ಯಾರಿಸ್ ಅವ್ರ ಮಗ ಡಾನ್ ಅಂತ ಹೇಳಿಬಿಟ್ಟು ಅವ್ರ ತಂದೆಗೆ ಒಂದು ಪ್ರಪೋಸಲ್ ಕೊಡ್ತಾರೆ. ನಾವು ಡ್ರೈ ಗ್ರಾಸರೀಸ್ನ ಅಷ್ಟೇ ಮಾರ್ತಾ ಇದ್ದರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಲ್ಲ, ಸೊ ಹಾಗಾಗಿ ನಾವು ಯಾವುದಾದ್ರೂ ನ್ಯೂ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಾ ಇರಬೇಕು ಅಂತ ಅವ್ರ ತಂದೆಗೆ ಅವರು ಸಜೆಷನ್ ಕೊಡ್ತಾರೆ. ಆ ಟೈಮಲ್ಲೇ ಹ್ಯಾರಿಸ್ ಅವ್ರ ತಂದೆ 1960 ಅವರು ಕಂಪ್ಲೀಟಾಗಿ ಮಗನಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಈ ಬಿಸ್ನೆಸ್. ಬಟ್ ಇದು ಸ್ಟಾರ್ಟ್ ಆಗಿರೋದೆಲ್ಲ 1960ಸಲ್ಲಲ್ವಾ. ಸೊ ಅವ್ರ ತಂದೆ ಹೇಳೋದು, ಆಯಿತು ನಿನಗೇನಾದರೂ ಹೊಸದೆಲ್ಲ ಟ್ರೈ ಮಾಡಬೇಕು ಅಂತಂದರೆ ನೀನೇ ಇದನ್ನು ಟೇಕ್ ಓವರ್ ಮಾಡಿಕೊಂಡು ಟ್ರೈ ಮಾಡು ಅಂತ ಸಜೆಷನ್ ಕೊಡ್ತಾರೆ. ಬಟ್ 1960ಸ್ಗಿಂತ ಮುಂಚೆ ಹ್ಯಾರಿಸ್ ಅವರು ಮತ್ತು ಟೀಟರ್ ಅವರು ಒಂದು ಬಿಸ್ನೆಸ್ ಮೀಟಿಂಗಲ್ಲಿ ಮೀಟ್ ಆಗಿ ಅವರು ಒಂದು ಡಿಸಿಷನ್ ತೊಗೊಳ್ತಾರೆ. ನಾವಿಬ್ಬರು ಮರ್ಜ್ ಮಾಡಿಕೊಂಡು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ಹೇಳಿ ಡಿಸಿಷನ್ ತೊಗೊಂಡ್ಮೇಲೆ ಈ ಒಂದು ಸ್ಟೋರ್ನ 1960ಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ರದ್ದು ಮೇಯ್ನಾಗಿ ಹೆಡ್ ಕ್ವಾರ್ಟರ್ಸ್ ಇರೋದು ಮ್ಯಾಥ್ಯೂಸ್ ಅನ್ನೋ ಸಿಟಿ. ಇದು ನಾರ್ತ್ ಕೆರೋಲಿನಾ ಅನ್ನೋ ಸ್ಟೇಟಲ್ಲಿ ಬರುತ್ತೆ. ಸೊ ಇದಾಗಿತ್ತು ಈ ಸ್ಟೋರ್ನ ಒಂದು ಹಿಸ್ಟ್ರಿ ಮತ್ತು ಫ್ಯಾಕ್ಟ್ಸ್ ಅಂತ ಹೇಳ್ಬೋದು. ನನಗೆ ಗೊತ್ತಿಲ್ಲ ಯಾರಿಗೆಲ್ಲ ಇದು ಹಿಸ್ಟ್ರಿ ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ. ಬಟ್ ನಾನು ಯೂಶ್ವಲಾಗಿ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನನಗೆ ಏನು ಪ್ರೆಸೆಂಟ್ ಮಾಡಬೇಕು ಅಂತ ಅನ್ನಿಸ್ತು, ಆ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೇ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವಾಗೆಲ್ಲ ಮತ್ತೆ ಏನೇನೆಲ್ಲ ಮುಂದೆ ಇದೆ ಅಂತ ನೋಡೋಣ ಇವಾಗ. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಡೈರಿ ಪ್ರಾಡಕ್ಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಆರ್ಗ್ಯಾನಿಕ್ ಮಿಲ್ಕ್ ಕೂಡ ಸಿಗುತ್ತೆ, ನಾನ್ ಆರ್ಗ್ಯಾನಿಕ್ಕೂ ಸಿಗುತ್ತೆ. ಹಾಗೆಯೇ ಇಲ್ಲಿ ಫ್ಯಾಟ್ ಫ್ರೀ ಮಿಲ್ಕ್ ತುಂಬಾ ಪಾಪ್ಯುಲರ್. ಅದರಲ್ಲೇ 0% ಇರುತ್ತೆ, 1% ಇರುತ್ತೆ, ಮತ್ತು 2% ಫ್ಯಾಟ್ ಫ್ರೀ ಇರೋವಂಥ ಮಿಲ್ಕ್ ಕೂಡ ಸಿಗುತ್ತೆ. ಯೂಶ್ವಲಾಗಿ ಸ್ವಲ್ಪ ಮಿಡ್ ಏಜ್ ಇರೋರೆಲ್ಲ ಸ್ವಲ್ಪ ಫ್ಯಾಟ್ ಫ್ರೀ ಮಿಲ್ಕನ್ನೇ ಪ್ರಿಫರ್ ಮಾಡ್ತಾರೆ. ನಾವು ಕೂಡ ಮನೆಯಲ್ಲಿ ಕಾಫಿ ಮತ್ತು ಟೀಗೆ ಅಥವಾ ಸೀರಿಯಲ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ನಾವು ಫ್ಯಾಟ್ ಫ್ರೀ ಮಿಲ್ಕ್ನ ಯೂಸ್ ಮಾಡ್ತೀವಿ. ಹೋಲ್ ಮಿಲ್ಕ್ನ ಯೂಶ್ವಲಾಗಿ ಮಕ್ಕಳಿಗೇ ನಾವು ತರೋದು, ಆರ್ಗ್ಯಾನಿಕ್ ಮಿಲ್ಕ್ ಹಾಕಿ ತರ್ತೀವಿ. ಸೊ ಮತ್ತೆ ಮುಂದಕ್ಕೆ ಬರ್ತಾ ಇದ್ದಾಗೇ ಫ್ರೋಝನ್ ಫುಡ್ ಸೆಕ್ಷನ್ ನೋಡ್ಬೋದು. ಇದೆಲ್ಲ ಇವಾಗ ನೋಡ್ತಾ ಇರೋದು ನೀವು ಫ್ರೀಝರ್ ಇಟ್ಟಿದ್ದಾರೆ. ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಆಪ್ಷನ್ಸ್, ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎಲ್ಲ ಆಪ್ಷನ್ಸನ್ನು ಸಿಗುತ್ತೆ. ಹಾಗೆಯೇ ಮತ್ತೆ ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ದಾಗೇ ನಾವು ಫಾರ್ಮಸಿ ನೋಡ್ಬೋದು. ಇಲ್ಲಿ ಫಾರ್ಮಸಿಯಲ್ಲಿ ಹೇಗೆ ಅಂತಂದರೆ, ನಾವು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಏನಾದರೂ ಪ್ರಿಸ್ಕ್ರೈಬ್ ಮಾಡಿದರೆ
ನಾವು ಯೂಶ್ವಲಾಗಿ ಇಲ್ಲಿ ಫಾರ್ಮಸಿಯಲ್ಲಿ ಬಂದು ಕೇಳಬೇಕು. ನಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಮ್ಮದು ಸ್ವಲ್ಪ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಮೆಡಿಕೇಷನ್ ಏನಾದರೂ ರೆಡಿ ಇದ್ದರೆ ಅದನ್ನ ನಾವು ಪಿಕಪ್ ಮಾಡ್ಬೋದು. ಸೊ ಅವ್ರು ನಮಗೆಲ್ಲ ಹೇಳ್ತಾರೆ ಇನ್ಶೂರೆನ್ಸ್ ಎಲ್ಲ ಎಷ್ಟು ಕವರ್ ಆಯಿತು, ನಾವು ಔಟ್ ಆಫ್ ಪಾಕೆಟಿಂದ ಎಷ್ಟು ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಹಾಗೆಯೇ ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ಅಂತೆಲ್ಲ ಸ್ವಲ್ಪ ಸಿಗುತ್ತೆ. ಅಂದರೆ ನಮಗೆ ಜ್ವರ ಬಂದಿದ್ದರೆ, ಕಾಫ್ ಕೋಲ್ಡ್ ಆಗಿದ್ದರೆ ಅಥವಾ ಪೇಯ್ನ್ ಕಿಲ್ಲರ್ಸ್ ಏನಾದರೂ ಬೇಕು ಅಂತಂದರೆ ಆ ಥರದನ್ನೆಲ್ಲ ನಾವು ತೊಗೋಬೋದು ವಿತೌಟ್ ಪ್ರಿಸ್ಕ್ರಿಪ್ಷನ್. ಸೊ ಈ ಸ್ಟೋರಲ್ಲಿ ನನಗೆ ಇನ್ನೊಂದು ಫೇವ್ರೆಟ್ ಪ್ಲೇಸು ಅಂತಂದರೆ ಸ್ಟಾರ್ಬಕ್ಸ್ ಕಾಫಿ ಅಂತ ಹೇಳ್ಬೋದು. ಕಾಫಿ ಅಷ್ಟೊಂದೇನು ಕುಡಿಯಲ್ಲ, ಬಟ್ ಯೂಶ್ವಲಾಗಿ ನಾನು ಇಲ್ಲಿ ನನ್ನ ಕಮ್ಯುನಿಟಿ ಫ್ರೆಂಡ್ಸ್ ಯಾರಾದರೂ ಸಿಗ್ತಾರೆ ಅಂತಂದರೆ ವಿಂಟರ್ ಟೈಮ್ ಏನಾದರೂ ಆದರೆ ಈ ಒಂದು ಸ್ಟೋರಲ್ಲಿ ಬಂದು ನಾನು ಕಾಫಿ ಕುಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರೋದುಂಟು. ಈಗ ಆ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಮೂವ್ ಆಗಿಬಿಟ್ಟಿದ್ದಾರೆ. ಈಗ ನೋಡಬೇಕು ಹೊಸ ಫ್ರೆಂಡ್ಸ್ ಯಾರಾದರೂ ಕಾಫಿ ಲವರ್ಸ್ ಇದ್ದರೆ ಅವ್ರ ಜೊತೆ ಇಲ್ಲಿ ಬರ್ತೀನಿ. ಆವಾಗ ಅಲ್ಲೊಂದು ಸಿಟ್ಔಟ್ ಏರಿಯಾ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದ್ರ ಜೊತೆಗೇ ಇಲ್ಲಿ ಅಮೇರಿಕನ್ ಸ್ಟೋರಲ್ಲಿ ನಮಗೇನು ವೆಜ್ಜೀಸ್ ಸಿಗುತ್ತಲ್ವಾ, ಅದು ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಂದರೆ ಒಂದು ವೆಜಿಟೇಬಲನ್ನೇ ಬೇರೆ ಬೇರೆ ಸೈಜಲ್ಲಿರುತ್ತೆ. ನಾನು ನಿಮಗೆ ಇಲ್ಲಿ ಸ್ಟೋರಲ್ಲಿ ಬಂದಾಗ ಮುಂದಿನ ಸಲ ತೋರಿಸ್ತೀನಿ. ಇದಾಗಿತ್ತು ಒಂದು ಅಮೇರಿಕನ್ ಟೋರ್ ಮತ್ತು ಅದರ ಬಗ್ಗೆ ಒಂದು ಹಿಸ್ಟ್ರಿ ಆಗಿರ್ಬೋದು ಮತ್ತು ಅದರ ಫ್ಯಾಕ್ಟ್ಸ್ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದ್ರ ಜೊತೆಗೇ ಸ್ಟೋರಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದು ಕೂಡ ಹೇಳಿದ್ದೀನಿ. ಸೊ ಹೊರಗಡೆ ಬರ್ತಾ ಇದ್ದಾಗೆ ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ ಇದು ಒಂದು ಶಾಪಿಂಗ್ ಸೆಂಟರ್ ಅಂತ. ನೋಡ್ತಾ ಇರ್ಬೋದು, ಬ್ಯಾಂಕ್ ಇದೆ, ಆಮೇಲೆ ಹೊರಗಡೆ ATM ಕೂಡ ಇದೆ. ಈ ಕಡೆ ರೈಟ್ ಸೈಡಲ್ಲಿ ಲಿಕ್ವಿಡ್ ಶಾಪ್ ನೋಡಿದ್ರಿ. ಹಾಗೆಯೇ ಸಿಕ್ಕಾಪಟ್ಟೆ ಸ್ಟೋರ್ಸ್ ಇದೆ. ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲದನ್ನು ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.